hello guys, welcome back to my channel. This is Arun Parvez. So guys, ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಈ ಒಂದು ಆನೆ ಶಿಬಿರ ಬಂದು ನಮ್ಮ ಕರ್ನಾಟಕದ ಕುಶಾಲನಗರ ಕೂರ್ಗಲ್ಲಿರೋದು ದುಬಾರೆ ಅಂತ ಒಂದು ಜಾಗದಲ್ಲಿ. ಆ ಒಂದು ಸ್ಥಳಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಾವು ಕೊಡಗಿಗೆ ಎಂಟ್ರಿ ಆಗಿದ ತಕ್ಷಣ ತಣ್ಣಗೆ ಗಾಳಿ ಬೀಸುತ್ತೆ ನೋಡಿ. ಆ ಗಾಳಿನೇ ನಮ್ಗೆ ಹೇಳುತ್ತೆ ನೀವು ಕೊಡಗಿಗೆ ಬಂದಿದ್ದೀರಾ ಅಂತ. ಈ ಒಂದು ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇದೆ ನೋಡಿ. ಇದು ಇಂಡಿಯಾದ ಲಾರ್ಜೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಎಲಿಫೆಂಟ್ ಕ್ಯಾಂಪ್ ಮತ್ತು ಆನೆಯನ್ನು ಪಳಗಿಸುವಂಥ ಜಾಗ ಇದು. ಆ ಒಂದು ಜಾಗನ ನಿಮಗೆ ತೋರಿಸ್ತೀವಿ ಬನ್ನಿ. ಇವಾಗ ದುಬಾರೆ ಫಾರೆಸ್ಟ್ ಒಳಗಡೆನೇ ಹೋಗ್ತಾ ಇದ್ದೀವಿ. ಎಂಟ್ರಿ ಬಂತು ಅನಿಸುತ್ತೆ. ಬೈಕ್ ಪಾರ್ಕಿಂಗ್ ರೈಟ್ ಸೈಡ್ ಒಂದು 10 ರೂಪೀಸ್ ಪೇ ಮಾಡಿ. 10 ರೂಪೀಸ್ ಪೇ ಮಾಡಬೇಕಾ? ಬೈಕ್ ಪಾರ್ಕಿಂಗ್ಗೆ 10 ರೂಪೀಸ್ ಪೇ ಮಾಡಬೇಕಂತ ಬಸ್. ಎಲ್ಲಿ ಪಾರ್ಕಿಂಗು? ಇದು ಏನಿಲ್ಲ, ಪಬ್ಲಿಕ್ ಜಾಸ್ತಿ ಇದೆಯಾ? ಯಾವುದು ಪಬ್ಲಿಕ್ ಜಾಸ್ತಿ ಇದೆಯಾ? ಪಬ್ಲಿಕ್ ಏನಿಲ್ಲ. ನಿಮಗೆ ಕ್ಯಾಂಪು ಸಿಗಲ್ಲ. ಈಗ ಎಲಿಫೆಂಟ್ ಕ್ಯಾಂಪು ಸಿಗಲ್ವಾ? 4 ಗಂಟೆಗೆ ಓಪನ್ ಆಗೋದು. ಇವಾಗ ಕ್ಲೋಸ್ ಆಗಿರೋದಾ? 11:30 ಕ್ಲೋಸ್ ಮಾಡಿಬಿಡ್ತಾರೆ. ಬೆಳಿಗ್ಗೆ 9ರಿಂದ 11:30. ಇನ್ನು 4ರಿಂದ 5:30. ಕ್ಯಾಂಪಿಗೆ ಹೋಗ್ಬೇಕಂದ್ರೆ 4 ಗಂಟೆ ಬನ್ನಿ. ಎಲ್ಲ ನೋಡೋದಾದ್ರೆ ನೋಡ್ಕೊಂಡು ಬನ್ನಿ. ಟಿಕೆಟ್ ಇದೆ ಸಾಕು ನಮಗೆ. ಎಲ್ಲರೂ ಹೋಗೋದ್ರೆ ನಿಸರ್ಗಧಾಮ, ಗೋಲ್ಡನ್ ಟೆಂಪಲ್, ಆರಿಂಗ್ ಡ್ಯಾಮು ಇದೆಲ್ಲ ನೋಡ್ಕೊಂಡು 4 ಗಂಟೆ ಬನ್ನಿ ಸಾಕು. ಅಣ್ಣ ಇವ್ರೆ ಟಿಕೆಟ್ ಇವಾಗ ತಗೊಳ್ಬೋದು, ಆಮೇಲೆ ಸಿಗುತ್ತಾ? ಯಾವುದು ಟಿಕೆಟು? ಈಗ ಟಿಕೆಟ್ ಕೊಡಲ್ಲ 4 ಗಂಟೆಗಿನ್ನ. ಆಮೇಲೆ ನಾವು ಬಂದರೆ ಲೇಟ್ ಆಗ್ಬಿಟ್ರೆ ಒಟ್ಟರೆ 4 ಗಂಟೆಗೆ ಅಲ್ಲಿ ಓಪನ್ ಮಾಡೋದು ಗೇಟು. 4ರಿಂದ 5:30 ಒಳಗೆ ಇಲ್ಲಿ ಇರಬೇಕು. ಎಷ್ಟು ಜನ ಅದು ಬಿಡ್ತಾರಾ? ಎಷ್ಟು ಜನ ಬೇಕಾದ್ರೆ ಹೋಗೋದು. ಆರಾಮ್ಸೆ ನಡ್ಕೊಂಡು ಹೋಗೋದಷ್ಟೇ. ಬೋಟ್ ಏನಿಲ್ಲ, ನಡ್ಕೊಂಡೇ ಹೋಗೋದು. ನೀರು ಕಮ್ಮಿ ಆಗಿದೆ. ನೀರು ಕಡಿಮೆ ಇದೆ. ನೀರೊಳಗೆ ಹೋಗ್ಬೇಕು, ಸ್ವಲ್ಪ ನೀರು. ಹಾಂ ಸರಿ. ಇಲ್ಲೆಲ್ಲ ಬಂದು ನೀರೆಲ್ಲ ಫುಲ್ಲು ತುಂಬ್ಕೊಂಡಿರುತ್ತೆ, ಇಲ್ಲಿ ತನಕ ಬರುತ್ತೆ. ಅವಾಗ ಈ ಬೋಟ್ನ ಯೂಸ್ ಮಾಡ್ತಾರೆ. ಅವಾಗ ಈ ಬೋಟ್ನ ಯೂಸ್ ಮಾಡಿ ಈ ಕಡೆಯಿಂದ ಆ ಕಡೆ ಕರ್ಕೊಂಡೋಗಿ, ಆ ಕಡೆ ಇರೋದು ಆನೆ ಕ್ಯಾಂಪು. ಆ ಕಡೆ ಅಲ್ಲಿ ಹೋಗ್ತಾ ಇದೆ ನೋಡಿ ಆನೆ. ಆ ಕಡೆ ಆನೆ ಕ್ಯಾಂಪ್ ಆ ಕಡೆ ಇರೋದು. ಈ ಕಡೆಯಿಂದ ಆ ಕಡೆ ರಿವರ್ಗೆ ತಗೊಂಡೋಗಿ ಬಿಟ್ಬಿಟ್ಟು ಆ ಕಡೆಯಿಂದ ಮತ್ತೆ ಕರ್ಕೊಂಡು ಬರ್ತಾರೆ. ಅವಾಗ ಈ ಬೋಟ್ನ ಯೂಸ್ ಮಾಡ್ತಾರೆ. ಅಲ್ಲಿ ಗಂಟನೂ ಇವಾಗ ಮಡಗಿದ್ದಾರೆ. ಅಲ್ಲಿ ಗಂಟ ಯೂಸ್ ಇಲ್ಲ ಇದು. ಇವಾಗ ನೀರಲ್ಲಿ ನಡ್ಕೊಂಡೋಗ್ಬೇಕು. ನೀರಲ್ಲಿ ನಡ್ಕೊಂಡೋಗ್ಬೇಕು. ನಾವಿವಾಗ ಈ ಕಡೆಯಿಂದ ಹೋಗಿ ಆ ಕಡೆಗೆ ಬರಬೇಕು. ಮತ್ತು ಇಲ್ಲಿ ಕೂರ್ಗ್ ಸ್ಪೈಸಸ್ಸು ಊಟ ಎಲ್ಲ ಅಲ್ಲಿ, ಮಧ್ಯಾಹ್ನ ಊಟ ಎಲ್ಲ ಇಲ್ಲೇ ಸಿಗುತ್ತೆ. ಕಾಫಿ, ಸ್ನ್ಯಾಕ್ಸು ಮತ್ತು ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಇದು ಹೋಟೆಲ್ಸು ಮತ್ತು ರೂಮ್ಸ್ ಇದೆ. ರೂಮ್ಸ್ ಕೂಡ ಇದೆ. 2 ವೀಲ್ ಪಾರ್ಕಿಂಗು, 4 ವೀಲ್ ಪಾರ್ಕಿಂಗ್ ಎಲ್ಲ ಇದೆ. ಸಿಕ್ಕಾಪಟ್ಟೆ ಕ್ರೌಡು. ಶೂನ ನೀರೊಳಗಡೆ ಹಾಕೊಂಡು ಹೋಗ್ಬೇಕಂತ ತಿಳ್ಕೊಂಡಿದ್ದೆ, ಬಟ್ ಶೂ ಕೈಯವ್ರವ್ರೆ. ಅಲ್ಲಿಂದ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ಚಪ್ಪಲಿನೂ ಇಲ್ಲ. ಬ್ರೋ ಕಲ್ಲು ಸಿಕ್ಕಾಪಟ್ಟೆ ಜಾರ್ತಾ ಇದೆ, ಬಂದ್ರಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಎಷ್ಟು ಕ್ರೌಡ್ ಇದ್ಮೇಲೆ ಸಂಡೇ ದಿನ ಎಷ್ಟು ಕ್ರೌಡ್ ಇರಬೇಕು. ಟಿಕೆಟ್ 100 ರೂಪಾಯಿ. ಫೋನ್ ಪೇ ಇಲ್ಲ, ಕ್ಯಾಶ್. ಅಲ್ಲಿ ಟಿಕೆಟ್ ತಗೊಳ್ಬೇಕಾದ್ರೆ, ಆನೆ ಶಿಬಿರಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಟಿಕೆಟ್ ತಗೊಳ್ಬೇಕಾದ್ರೆ ಕ್ಯಾಶ್ ಬೇಕಂತೆ. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ಪೇಟಿಎಮ್ ಇತ್ತು. ಬಟ್ ಇಲ್ಲಿ ಒಬ್ಳು ಹುಡುಗಿ ನಿಂತಿದ್ದಾಳೆ ನೋಡಿ, ಮೊಬೈಲ್ ಇಟ್ಕೊಂಡು. ಆ ಹುಡುಗಿ ಹನ್ಸಿಕಾ ಅಂತ. ಆ ಹುಡುಗಿ ನಮ್ಮನ್ನು ವಿಡಿಯೋ ಮಾಡ್ತಿದ್ದು ನೋಡಿಕೊಂಡು ನಮ್ಮನ್ನು ನಾವು ಏನು ಕೇಳಲಿಲ್ಲ, ಬಟ್ ಅವಳೇ ಬಂದುಬಿಟ್ಟು ಟಿಕೆಟ್ ತಗೊಂಡಿರೋ ಟಿಕೆಟು ನಮ್ಮನ್ನು ಕರ್ಕೊಂಡು ಹೋದ್ದು ಅವಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬಾಯ್. 200 ರೂಪೀಸ್ ಕ್ಯಾಶ್ ಇರಲಿಲ್ಲ ನಮಗೆ. ಹನ್ಸಿಕಾ ರೆಡ್ಡಿ ಅನ್ನೋರು ಯಾರೋ ಆಂಧ್ರದಿಂದ ಬಂದಿದ್ದಾರೆ ದುಬಾರೆಗೆ. ಅವ್ರು ಬಂದರು, ನಮಗೆ ಟಿಕೆಟ್ ಕೊಡಿಸಿದ್ರು. ಅವ್ರಿಗೆ ಇವಾಗ ಫೋನ್ಪೇ ಮಾಡಿ ಅಮೌಂಟ್ ಕೊಟ್ಟಿದ್ದೀನಿ. ಅಲ್ಲಿದ್ದಾರೆ ಹನ್ಸಿಕಾ ರೆಡ್ಡಿ ಅವರು. ಇಲ್ಲಾಂದ್ರೆ ರಿಟರ್ನ್ ಹೋಗ್ಬೇಕಾಯ್ತು. ಯಾರು ಅಮೌಂಟ್ ಇಲ್ಲ ಅಂತ ಹೇಳಿದ್ರು. ಅವ್ರೇನೋ ಟಿಕೆಟ್ ತಗೊಂಡು ಆಮೇಲೆ ನಮ್ಮ ಕರೆದ್ರು.
ಇಷ್ಟೇ ಪೀಪಲ್ಲ ಖುಷಿಯಾಗೋಯ್ತು ನಿಮ್ಗೆ ಕೊಟ್ರಲ್ಲ ಅಂತ. ಮತ್ತು ಈ ಆನೆ ಹೆಸರು ಬಂದು ನಂಜುಂಡ ಅಂತ. ಈ ಆನೆಗೆ 42 ಇಯರ್ಸು. ಯಾವ ಥರ ಇದೆ ನೋಡಿ. ಇಲ್ಲಿ ಒಂದು ಆನೆ ಇದೆ. ಅಲ್ವಾ? ಅವನು ಸಖತ್ತಾಗಿದೆ. ಆದ್ರೂ ಅರ್ಜುನ್ ಅಲ್ವಾ, ಏನಂತೀರ? ಇಲ್ಲಿ ಗಂಧದ ಗುಡಿ ರಾಜ್ಕುಮಾರ್ ಬಂದಾಗ ಬರ್ತಾ ಇದ್ದಾರೆ. ಇದೇ ಥರನಾ? ಈ ಆನೆ ಹೆಸರೇನು? ಪ್ರಶಾಂತ್. ಪ್ರಶಾಂತ್ ನೋಡಿ, ಪ್ರಶಾಂತ್ ಆನೆ ಇದು. ಚೆನ್ನಾಗುಂಟಾ ಪ್ರಶಾಂತ್? ಹಿಂದೆ ದಸರಕ್ಕೆಲ್ಲ ಹೋಗೋದು. ಈ ಒಂದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಇದೆ ನೋಡಿ, ಇದು ಇಂಡಿಯಾದ ಲಾರ್ಜೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಎಲಿಫೆಂಟ್ ಕ್ಯಾಂಪ್ ಆಗಿದೆ. ಮತ್ತು ಈ ಒಂದು ಆನೆಗಳನ್ನ ಎಲ್ಲಿಂದ ಕರ್ಕೊಂಡು ಬರ್ತಾರೆ ಅಂದರೆ ಕಾಡಿನಿಂದ ಸಿಟಿಗಳಿಗೆ ಮತ್ತು ಹಳ್ಳಿಗಳಿಗೆ ತಪ್ಪಿಸ್ಕೊಂಡು ಬಂದಿರ್ತವೆ. ಅಂತಹ ಆನೆಗಳನ್ನ ಕರ್ಕೊಂಡು ಬಂದು ಅದನ್ನು ಮದ ಇಳಿಸಿ ಅದನ್ನು ಪಳಗಿಸ್ತಾರೆ. ಈ ಒಂದು ಆನೆಗಳನ್ನ ದಸರಾ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಮತ್ತು ಇದನ್ನು ಬೇರೆ ಒಂದು ಆನೆಗಳಿರ್ತವೆ ನೋಡಿ, ಹೆಡ್ ಆಪ್ರೇಷನ್ ಅಂತ ಹೇಳ್ತಾರಲ್ಲ, ಆ ಒಂದು ಆಪ್ರೇಷನ್ಗಳಿಗೆಲ್ಲ ಈ ಆನೆಗಳನ್ನ ತಗೊಂಡೋಗಿ ಭಾಗವಹಿಸಿ ಮತ್ತೆ ಬೇರೆ ಕಾಡಾನೆಗಳನ್ನು ಹಿಡಿತಾರೆ. ಅದಕ್ಕೋಸ್ಕರ ಇದನ್ನು ಇಂಡಿಯಾದ ಲಾರ್ಜೆಸ್ಟ್ ಎಲಿಫೆಂಟ್ ಕ್ಯಾಂಪ್ ಅಂತ ಹೇಳ್ತಾರೆ. ಆನೆಯನ್ನು ಪಳಗಿಸುವಂತಹ ಜಾಗ ಇದು ಬಂದು ಕುಶಾಲನಗರದ ದುಬಾರಿಯಲ್ಲಿರೋದು. ಅದು ಆ್ಯಕ್ಚುಲಿ ತುಂಬ ಪಳಗ್ಸೋದು ಆನೆನ? ಇಲ್ಲ ಪಳಗ್ಸೋದಲ್ಲ, ಅದು ತುಂಬ ಜನರನ್ನ ಸಾಯಿಸಿತಂತೆ. ಅದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ, ಬನ್ನಿ ನೋಡೋಣ. ಖಂಡಿತ ನೋಡಲೇಬೇಕು ಅದು. ಅದಕ್ಕೋಸ್ಕರ ಅವನ್ನ ಕೂಡ ಹಾಕಿರೋದಂತೆ. ಅದು ಒಂದಲ್ಲ ಎರಡಲ್ಲ, ಒಬ್ಬ ಡೇಂಜರ್ ಇದ್ದಾನಂತೆ ಅದರಲ್ಲಿ. ಎಲ್ಲ ಆನೆ ಪಳಗ್ಸೋದಕ್ಕೋಸ್ಕರನೇ, ಅದಕ್ಕೆ ಆನೆ ಪಳಗ್ಸೋದಕ್ಕೋಸ್ಕರ ಇದನ್ನೇ ಮಾಡೋದು. ತುಂಬ ಅಲ್ಲೆಲ್ಲ ಮರ್ಕೊಂಡಿದ್ದಾನಂತ ಅವನು. ಅದೇನಕ್ಕೋಸ್ಕರ ಅಂದ್ರೆ ಆನೆ ತುಂಬಾ ರ್ಯಾಶ್ ಆಗಿರ್ತದೆ ನೋಡಿ. ಹೌದೌದು, ಅಂತ ಆನೆನ ಕರ್ಕೊಂಡು ಬಂದು ಇಲ್ಲಿ ಪಳಗಿಸ್ತಾರೆ. ಒಂದು ಅಲ್ಲಿ ಬೇರೆ ಮುರ್ಕೊಂಡಿದ್ದಾನಂತ ಒಬ್ಬ. ಈಗ ನಾವು ನೋಡಿದ್ರು ಒಂದು ವಿಡಿಯೋದಲ್ಲಿ ಒಬ್ಬ ಇದ್ದ, ಇವಾಗ ಇಬ್ರು ಇದ್ದಾರೆ. ಸೊ ಇಬ್ಬರನ್ನು ವಿಸಿಟ್ ಮಾಡ್ಬೋದು, ಬಟ್ ಒಳಗಡೆ ಎಂಟ್ರಿ ಎಂಟ್ರಿ ಇಲ್ವಲ್ಲ. ನಾವು ಕೇಳ್ಬೋದಾಗಿತ್ತು, ಕೇಳಿದ್ರೆ. ಯಾಕಂದ್ರೆ ಹೆಲ್ಮೆಟ್ ನೋಡ್ಬಿಟ್ಟು ಎಲ್ಲರೂ ಅಷ್ಟು ಜನರು ನೋಡೋ ಬದಲು ಇವರಿಬ್ಬರನ್ನ ನೋಡಿದ್ರೆ ತುಂಬ ಚೆನ್ನಾಗಿರೋದು. ಆ್ಯಕ್ಚುಲಿ ಇವ್ರನ್ನೇ ಕಾಡಾನೆಗಳು, ಇವರು ಸಿಕ್ಕಾಬಟ್ಟೆ ಕ್ರೂರಿಗಳು ನೋಡಿ. ಇದೇ ಆನೆ ಕಾಣಿಸ್ತಿಲ್ಲ ಸರಿಯಾಗಿ, ಅದೇ ಪ್ರಾಬ್ಲಮ್. ಕಾಣ್ತಾ ಇದೆಯಾ ಆನೆ? ಈ ಆನೆ ತುಂಬ ಟೆರರ್ ಇದೆ ಅಂತೆ, ಅದಕ್ಕೋಸ್ಕರ ಇದನ್ನು ಕೂಡಾಕಿ. ಅಣ್ಣ ಸರ್ ಒಳಗಡೆ ಎಂಟ್ರಿ ಇಲ್ವಾ? ಇವಾಗ ನಾನು ಮುಟ್ಟೆ ನನ್ಗೆ ಹೊಡಿಲಿಲ್ಲ ಬ್ರೋದು. ಆನೆ ಪಳಗ್ಸಕ್ಕೆ ತಂದಿರೋದಾ? ಒಳಗಡೆ ಬಂದು ಒಂದು ವಿಡಿಯೋ ಮಾಡ್ಬೋದಾ? ಯೂಟ್ಯೂಬರ್ ಅದಕ್ಕೆ
ಹಾಂ 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 ಹಾಂ. ಎಷ್ಟು ತಿಂಗಳಾಯ್ತು? 25 ದಿನ. ಎಲ್ಲಿದೆ ಅಣ್ಣ ಇದು ಆನೆ? ಎಲ್ಲಿದು? ಹಾಂ 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 ಹಾಂ. ಅದು ಹುಲ್ಲು ತಿಂದು ಬೇಜಾರಾಗಿದೆ. ಬಿರಿಯಾನಿ ಇದ್ರೆ ಹೇಳಿ. ಹಾಂ ನನ್ನ ತಂದು ಕೊಡ್ತಾರೆ. ಸರ್ ಮೊಟ್ಟೆ ಕೊಡ್ಸಲ್ವಾ ಇದಕ್ಕೆ? ನಾಟಿ ಮೊಟ್ಟೆ ಇಲ್ಲ. ಆ ಕಡೆದು ನಾಟಿ ಮೊಟ್ಟೆ ಕೊಟ್ಟು ಗಟ್ಟಿ ಆಗುತ್ತಲ್ಲ ಆನೆ ಅಂತ. ಒಳಗಡೆ ಏನಾಗಿರೋದು? ವೈಟ್ ಇದೆಯಲ್ಲ? ಉಪ್ಪ? ಹಾಂ ಹಾಂ. ಏನಕ್ಕೋಸ್ಕರ ಹಾಕೋದು ಉಪ್ಪು? ಟೇಸ್ಟ್. ಹಾಂ ಹಾಂ. ಇದು ಒಂದಿನಕ್ಕೆ ಎಷ್ಟು ಆಗ್ತೀರಾ ಇದು? 80 kg ಒಂದಿನಕ್ಕೆ ಒಂದು ಆನೆಗೆ. ಹಾಂ. ಎನಿ ಆನೆ ಕರ್ನಾಟಕದಲ್ಲಿ ಯಾವುದೇ ಆನೆ ಆದರೂ ಇಲ್ಲೇ ಬಳಸ್ತದ? ಕ್ಯಾಂಪ್ ಇದೆ. ಹಾಂ ಹಾಂ ಹಾಂ. 29 ಆನೆ. ಟೋಟಲ್ 2 ಕ್ಯಾಂಪ್. ಕ್ಯಾಂಪು. ಮೇನ್ ಕರ್ನಾಟಕಕ್ಕೆ ಮೇನ್ ಕ್ಯಾಂಪ್ ಏಷ್ಯಾಗೆ ನಂಬರ್ 1 ಕ್ಯಾಂಪಾ? ಹಾಂ ಖುಷಿ ಆಯ್ತು ಕಣ. ಭೀಷ್ಮ ಆನೆ ನೋಡಿ. ನೀನು ಬಳಸದ ಭೀಷ್ಮಾನೇನಾ? ನೀನು ಇವರಿಬ್ರು ಕುಳ್ಳಾನೆ ಅಂತೆ. ಕುಳ್ಳಾನೆ. ಗೈಸ್ ಇಲ್ಲಿ ಬಂದು ಒಬ್ಬ ಲೋಕೇಶ್ ಅಂತ ಒಂದು ಹುಡುಗ ಸಿಗ್ತಾ. ಒಂದು ಕಾವಾಡಿಗರ ಮಗ. ಪಾಪ ತುಂಬ ಒಳ್ಳೆ ಹುಡುಗ. ಎಲ್ಲ ಆನೆಗೂ ಮೀಟ್ ಮಾಡಿಸ್ತಾ. ಕಾವೇರಿ, ತುಂಗಾ, ಭದ್ರಾ, ಆಮೇಲೆ ನಂಜುಂಡ, ರ್ಯಾಂಬೋ ಯಾವುದಾದ್ರು ಮೀಟ್ ಮಾಡಿಸ್ತಾ. ನಾವು ಎಕ್ಸಿಟ್ ಆಗ್ತಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಗೈಸ್ 9 ಗಂಟೆನ 11 ಗಂಟೆ ಒಳಗಡೆ ಎಂಟ್ರಿ. ಮತ್ತು ಅಲ್ಲಿಂದ 11 ಗಂಟೆಯಿಂದ 4:15 ಗಂಟೆನೂ ಎಂಟ್ರಿ ಇರೋದಿಲ್ಲ. ಅದಕ್ಕೆ ನೀವು ಇವಾಗೆಲ್ಲ ಹೋಗಬೇಕು. ಅದಾದಮೇಲೆ 4:15 5:15 ಗಂಟೆ ಎಂಟ್ರಿ ಇರುತ್ತೆ. ಅದಾದಮೇಲೆ ಕ್ಲೋಸ್. ಇವಾಗ ನಾವು 5:15 ಆಗಿದೆ ಇವಾಗ ಪ್ರೆಸೆಂಟ್ ಬಂದು. ಇವಾಗ ಕ್ಲೋಸು. ಮತ್ತು ಇಲ್ಲಿ ಒಬ್ಬರಿಗೆ ಟಿಕೆಟು 100 ರೂಪೀಸು. ಮತ್ತು ಮಕ್ಕಳಿಗೆ ಫೋನ್ಪೇ ಗೂಗಲ್ ಪೇ ಯಾವುದೂ ವರ್ಕ್ ಆಗೋದಿಲ್ಲ. ಓನ್ಲಿ ಕ್ಯಾಶ್ ಕೊಟ್ಟರೆ ಮಾತ್ರ. ಫೀಸ್ ಬಂದು ಮಕ್ಕಳಿಗೆ ಬಂದು 50 ರೂಪಾಯಿ. ಕ್ಯಾಮ್ರಾ ಫೀಸ್ ಬಂದು 400 ರೂಪೀಸ್ ಕ್ಯಾಮ್ರಾ ಫೀಸು. ಬ್ರೋ ಹಿಂಗಟೆ ವಾ ಬ್ರೋ. ಸೊ ಗಾಯ್ಸ್, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಡೂ ಸಬ್ಸ್ಕ್ರೈಬ್ ಗಾಯ್ಸ್.